ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ನೀನು ನಿಮ್ಮ ಅಪ್ಪನಿಗೆ ಎಷ್ಟನೇ ಮಗ ಅಥವಾ ಮಗಳು? ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಹಾಗೂ ಇದನ್ನು ಪುಡಿ ಪುಡಿ ಮಾಡು, ನೀರನ್ನು ಎರಚು, ಇದನ್ನು ಹರಿದು ಹಾಕು, ಗಬಗಬನೆ ತಿನ್ನು. ಈ ರೀತಿಯಾದಂತಹ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬಳಸೋದು ಅಂತ ನಿಮಗೆ ಗೊತ್ತಿದೆಯಾ? ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಈ ರೀತಿಯಾದಂತಹ ಟ್ರಿಕ್ಕಿ ಸೆಂಟೆನ್ಸಸ್ನ ಹೇಗೆ ಫ್ರೇಮ್ ಮಾಡೋದು ಅಥವಾ ಬಳಸೋದು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ ಅದನ್ನು ಪುಡಿ ಪುಡಿ ಮಾಡು, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಕ್ರಂಬಲ್ ಇಟ್ ಅಂತ ಹೇಳ್ತೀವಿ. ಪುಡಿ ಪುಡಿ ಮಾಡು ಅನ್ನೋದನ್ನು ಇಂಗ್ಲೀಷಲ್ಲಿ ನಾವು ಕ್ರಂಬಲ್ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಕ್ರಂಬಲ್ ಇಟ್ ಅಂತ ಹೇಳಿ ಬಳಸ್ತೀವಿ. ಹಾಗೆ ಹಿಂದೆ ಸರಿಯಿರಿ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಬಳಸ್ತೀವಿ? ಬ್ಯಾಕ್ ಅವೇ ಅಂತ ಹೇಳಿಬಿಟ್ಟು ಬಳಸ್ತೀವಿ, ಅಥವಾ ಗೋ ಬ್ಯಾಕ್ ಅಂತ ಹೇಳಿ ಬಳಸ್ತೀವಿ. ಮೂರನೇದಾಗಿ ನೀರನ್ನು ಎರಚು, ಅದನ್ನು ಹೇಗೆ ಇಂಗ್ಲೀಷಲ್ಲಿ ಬಳಸೋದು? ಸ್ಪ್ಲ್ಯಾಶ್. ಎರಚು ಅನ್ನೋದನ್ನು ನಾವು ಸ್ಪ್ಲ್ಯಾಶ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಸ್ಪ್ಲ್ಯಾಶ್ ದ ವಾಟರ್, ಹೀಗೆ ನಾವು ಸೆಂಟೆನ್ಸಲ್ಲಿ ಬಳಸ್ತೀವಿ. ಇದನ್ನು ಹರಿದು ಹಾಕು, ಇದನ್ನು ಹೇಗೆ ಇಂಗ್ಲೀಷಲ್ಲಿ ಬಳಸೋದು? ರಿಪ್ ಇಟ್ ಆಫ್ ಅಂತ. ರಿಪ್ ಅನ್ನೋದಕ್ಕೆ ಇನ್ನೊಂದು ಪದವಾಗಿ ನಾವು ಟೇರ್ ಅಂತ ಕೂಡ ಬಳಸ್ಬೋದು. ಟೇರ್ ಇಟ್ ಆಫ್ ಅಥವಾ ರಿಪ್ ಇಟ್ ಆಫ್ ಅಂತ ಹೇಳಿ ಬಳಸ್ತೀವಿ. ಹಾಗೆ ಗಬಗಬನೆ ತಿನ್ನಬೇಡ, ಇದನ್ನು ಹೇಗೆ ಇಂಗ್ಲೀಷಲ್ಲಿ ಬಳಸೋದು? ಡೋಂಟ್ ಗಜಲ್ ಇಟ್. ಗಜಲ್ ಅಂತ ಹೇಳಿದ್ರೆ ಗಬಗಬನೆ ತಿನ್ನೋದು ಅಂತ. ಡೋಂಟ್ ಗಜಲ್ ಇಟ್ ಅಂತ ಹೇಳಿ ಬಳಸ್ತೀವಿ. ಇದನ್ನು ಬಿಸಾಕು, ಇದನ್ನು ಹೇಗೆ ಇಂಗ್ಲೀಷಲ್ಲಿ ಹೇಳೋದು? ಥ್ರೋ ಇಟ್ ಅವೇ, ಥ್ರೋ ಇಟ್ ಆಫ್ ಅಂತ ಕೂಡ ನಾವೇನು ಮಾಡ್ಬೋದು? ಬಳಸ್ಬೋದು. ನೆಕ್ಸ್ಟ್ ಈಗ ಇದು ನಿನ್ನ ಎಷ್ಟನೇ ಬರ್ಡೇ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕೇಳೋದು? ವಿಚ್ ಬರ್ಡೇ ಈಸ್ ದಿಸ್ ಫಾರ್ ಯು ಅಂತ. ನೆಕ್ಸ್ಟ್ ಇದು ನಿಮ್ಮ ಎಷ್ಟನೇ ಆ್ಯನಿವರ್ಸರಿ ಅಥವಾ ವಾರ್ಷಿಕೋತ್ಸವ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಕೇಳೋದು? ವಿಚ್ ಆ್ಯನಿವರ್ಸರಿ ಈಸ್ ದಿಸ್ ಫಾರ್ ಯು. ಹಾಗೆ ಬರ್ಡೇ ಕೇಳಬೇಕಾದ್ರೆ ವಿಚ್ ಬರ್ಡೇ ಈಸ್ ದಿಸ್ ಫಾರ್ ಯು ಅಂತ ಕೇಳಬೇಕು. ಫ್ಯೂಚರಲ್ಲಿ ಕೇಳಬೇಕಾದ್ರೆ, ಅಂದರೆ ಫ್ಯೂಚರಲ್ಲಿ ಅವನ ಬರ್ಡೇ ಇದೆ ಅಂದರೆ ಅದನ್ನು ಹೇಗೆ ಕೇಳುವಂಥದ್ದು? ವಿಚ್ ಬರ್ಡೇ ವಿಲ್ ದಿಸ್ ಬಿ ಫಾರ್ ಯು. ಎಷ್ಟನೇ ಬರ್ಡೇಯನ್ನು ನೀನು ಆಚರಣೆ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳುವಾಗ ವಿಚ್ ಬರ್ಡೇ ವಿಲ್ ದಿಸ್ ಬಿ ಫಾರ್ ಯು ಅಂತ ಕೇಳಬೇಕು. ನಿನ್ನ ಬರ್ಡೇ ಯಾವಾಗಿದೆ, ಇದನ್ನು ಹೇಗೆ ಇಂಗ್ಲೀಷಲ್ಲಿ ಕೇಳೋದು? ವೆನ್ ಈಸ್ ಯೋರ್ ಬರ್ಡೇ ಅಂತ. ನಿನ್ನ ಬರ್ಡೇ ಯಾವಾಗಿದೆ? ವೆನ್ ಈಸ್ ಯೋರ್ ಬರ್ಡೇ ಅಂತ. ಹಾಗೆ ನಿನ್ನ ಬರ್ತ್ಡೇ ಇರುವುದು ಯಾವ ದಿನ, ಪರ್ಟಿಕ್ಯುಲರಾಗಿ ದಿನದ ಬಗ್ಗೆ ಕೇಳಬೇಕಾದ್ರೆ ವಾಟ್ ಡೇ ಈಸ್ ಯೋರ್ ಬರ್ಡೇ ಅಂತ ಕೇಳಬೇಕು. ವಾಟ್ ಡೇ ಈಸ್ ಯೋರ್ ಬರ್ಡೇ ಅಂತ. ಹಾಗೆ ನಿನ್ನ ಬರ್ತ್ಡೇ ಇರುವುದು ಯಾವ ತಿಂಗಳು ಅಂತ ಕೇಳಬೇಕಾದ್ರೆ ವಾಟ್ ಮಂತ್ ಈಸ್ ಯೋರ್ ಬರ್ಡೇ ಅಂತ ಕೇಳಬೇಕು. ನಿಮ್ಮ ಊರು ಯಾವುದು? ವೇರ್ ಆರ್ ಯು ಫ್ರಮ್ ಅಂತ ಈಸಿಯಾಗಿ ಕೇಳ್ಬೋದು. ವೇರ್ ಆರ್ ಯು ಫ್ರಮ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಗ ನೀನು ಹುಟ್ಟಿದ್ದು ಎಲ್ಲಿ, ಇದನ್ನು ಹೇಗೆ ಇಂಗ್ಲೀಷಲ್ಲಿ ಕೇಳೋದು? ವೇರ್ ವರ್ ಯು ಬಾರ್ನ್ ಅಂತ. ವೇರ್ ವರ್ ಯು ಬಾರ್ನ್, ಇದಕ್ಕೆ ಆನ್ಸರ್ ಆಗಿ ನೀವು ಐ ವಾಸ್ ಬಾರ್ನ್ ಇನ್ ಬ್ಯಾಂಗ್ಳೂರ್, ಐ ವಾಸ್ ಬಾರ್ನ್ ಇನ್ ಮೈಸೂರು ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಈಗ ನೀನು ಹುಟ್ಟಿದ್ದು ಯಾವ ವರ್ಷ, ಇದನ್ನು ಹೇಗೆ ಕೇಳ್ತೀರಿ? ಒಂದು ಸ್ವಲ್ಪ ಯೋಚನೆ ಮಾಡಿ. ವಿಚ್ ಇಯರ್ ವರ್ ಯು ಬಾರ್ನ್ ಇನ್ ಅಂತ ಕೇಳಬೇಕು. ವಿಚ್ ಇಯರ್ ವರ್ ಯು ಬಾರ್ನ್ ಇನ್ ಅಂತ ಹೇಳಿಬಿಟ್ಟು ಕೇಳಬೇಕಾಗತ್ತೆ. ಈಗ ನೆಕ್ಸ್ಟ್ ಕ್ವೆಶನು, ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ ಅಂತ. ಇದನ್ನು ಎರಡು ರೀತಿಯಲ್ಲಿ ನಾವು ಹೇಳ್ಬೋದು. ಕ್ಯಾಶುಯಲ್ ಆಗಿ ಒಂದು ರೀತಿಯಲ್ಲಿ ಮತ್ತು ಫಾರ್ಮಲ್ ಆಗಿ ಹೇಗೆ ಬಳಸೋದು ಅಂತ ನೋಡೋಣ. ಕ್ಯಾಶುಯಲ್ ಆಗಿ ಹೇಗೆ ಕೇಳೋದು? ವಾಟ್ ನಂಬರ್ ಈಸ್ ಮೋದಿ ಆ್ಯಸ್ ದ PM ಆಫ್ ಇಂಡಿಯಾ ಅಂತ. ವಾಟ್ ನಂಬರ್ ಈಸ್ ಮೋದಿ ಆ್ಯಸ್ ದ PM ಆಫ್ ಇಂಡಿಯಾ, ಈ ರೀತಿ ನಾವು ಕ್ಯಾಶುಯಲ್ ಆಗಿ ಕೇಳ್ಬೋದು. ಹಾಗೆ ಇದನ್ನು ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಆರ್ಡಿನಲ್ ಪೊಸಿಷನ್, ಫಸ್ಟ ಸೆಕೆಂಡ ಥರ್ಡ ಅಂತ. ಆರ್ಡಿನಲ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಬರುವಂಥ ನಂಬರ್ಸ್. ಸೊ ವಾಟ್ ಈಸ್ ದ ಆರ್ಡಿನಲ್ ಪೊಸಿಷನ್ ಆಫ್ ಮೋದಿ ಆ್ಯಸ್ ದ PM ಆಫ್ ಇಂಡಿಯಾ, ಈ ರೀತಿ ಕೇಳಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ವಾಟ್ ಈಸ್ ದ ಆರ್ಡಿನಲ್ ಪೊಸಿಷನ್ ಆಫ್ ಮೋದಿ ಆ್ಯಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ರೀತಿ ನೀವು ಫಾರ್ಮಲ್ ಆಗಿ ಕ್ವೆಶನ್ನ ಬರಿಬೇಕಾದ್ರೆ ಬಳಸಬೇಕು. ಹಾಗೆ ನೆಕ್ಸ್ಟ್ ಕ್ವೆಶನು, ನೀನು ನಿಮ್ಮ ಅಪ್ಪನಿಗೆ ಎಷ್ಟನೇ ಮಗ ಅಥವಾ ಮಗಳು. ಈ ಕ್ವೆಶನ್ ತುಂಬ ಜನರಿಗೆ ಹೇಗೆ ಕೇಳೋದು ಅಂತ ಗೊಂದಲ ಇದೆ. ಹಾಗಾದರೆ ಅದನ್ನು ಈಗ ಕ್ಲಾರಿಫೈ ಮಾಡ್ಕೊಳ್ಳೋಣ. ವಾಟ್ಸ್ ಯುವರ್ ರ್ಯಾಂಕ್ ಇನ್ ದ ಫ್ಯಾಮಿಲಿ, ಇದು ಕ್ಯಾಶುಯಲಾಗಿ ಕೇಳುವಂಥ ಕ್ವೆಶನ್ನು.
ವಾಟ್ಸ್ ಯುವರ್ ರ್ಯಾಂಕ್ ಇನ್ ದ ಫ್ಯಾಮಿಲಿ. ಹಾಗೆ ಇನ್ನೊಂದು ಕ್ಯಾಶುಯಲ್ ಟೈಪಲ್ಲಿ ಕೇಳ್ಬೋದು, ವಾಟ್ ಈಸ್ ಯುವರ್ ನಂಬರ್ ಇನ್ ದ ಫ್ಯಾಮಿಲಿ ಅಂತ ಕೂಡ ಕೇಳ್ಬೋದು. ವಾಟ್ಸ್ ಯುವರ್ ರ್ಯಾಂಕ್ ಇನ್ ದ ಫ್ಯಾಮಿಲಿ ಅಥವಾ ವಾಟ್ಸ್ ಯುವರ್ ನಂಬರ್ ಇನ್ ದ ಫ್ಯಾಮಿಲಿ ಅಂತ ಕ್ಯಾಶುಯಲ್ ಆಗಿ ಕೇಳುವಂಥದ್ದು. ಹಾಗೆ ಅದನ್ನು ಫಾರ್ಮಲ್ ಆಗಿ ಹೇಗೆ ಕೇಳಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ಯುವರ್ ಆರ್ಡಿನಲ್ ಪೊಸಿಷನ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಅಂತ ಕೇಳಬೇಕು. ವಾಟ್ ಈಸ್ ಯುವರ್ ಆರ್ಡಿನಲ್ ಪೊಸಿಷನ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್. ನಿನ್ನ ಅಣ್ಣ ತಮ್ಮಂದಿರಲ್ಲಿ ನಿನ್ನ ಪೊಸಿಷನ್ ಎಷ್ಟನೆಯದು ಅಂತ ಕೇಳಬೇಕಾದ್ರೆ ಈ ರೀತಿ ಕೇಳಬೇಕು. 1ನೇಯದ, 2ನೇಯವನ ಅಥವಾ 3ನೇಯವನ ಅಂತ ಕೇಳಬೇಕಾದ್ರೆ ಈ ಥರ ಫಾರ್ಮಲ್ ಆಗಿ ಕೇಳಬೇಕು. ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ವಾಟ್ ಈಸ್ ಯುವರ್ ಆರ್ಡಿನಲ್ ಪೊಸಿಷನ್ ಅಮಾಂಗ್ ಯುವರ್ ಸಿಬ್ಲಿಂಗ್ಸ್ ಅಂತ. ಇನ್ನೂ ಹಲವು ರೀತಿಯಲ್ಲಿ ನೀವು ಕ್ವೆಶನ್ಸ್ನ ಫ್ರೇಮ್ ಮಾಡ್ಬೋದು, ವಾಟ್ ಅನ್ನೋ ವರ್ಡನ್ನು ಬಳಸ್ಕೊಂಡು ಮತ್ತು ವಿಚ್ ಅನ್ನೋ ವರ್ಡನ್ನು ಬಳಸ್ಕೊಂಡು. ಸೊ ಹಾಗಾದರೆ ಇನ್ನೂ 2 ಟೈಪ್ ಇದೆ, ಅದನ್ನು ಕೂಡ ಹೇಳಿಬಿಡ್ತೀನಿ. ಬಟ್ ಆದರೆ ಆರ್ಡಿನಲ್ ಅನ್ನೋ ಒಂದು ವರ್ಡು ಫಾರ್ಮಲ್ ಆಗಿರುತ್ತೆ, ಆ ವರ್ಡನ್ನು ಬಳಸ್ಕೊಂಡ್ರೆ ನಿಮಗೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್, ವಾಟ್ ಈಸ್ ಯುವರ್ ಬರ್ತ್ ಆರ್ಡರ್ ಇನ್ ಯುವರ್ ಸಿಬ್ಲಿಂಗ್ಸ್ ಅಂತ ಕೂಡ ಕೇಳ್ಬೋದು. ಇದು ಕ್ಯಾಶುಯಲ್ ಆಗಿ ಕೇಳುವಂಥದ್ದು. ಹಾಗೆ ವಿಚ್ ನಂಬರ್ ಸನ್ ಆರ್ ಡಾಟರ್ ಆರ್ ಯು ಟು ಯುವರ್ ಫಾದರ್ ಅಂತ ಕೂಡ ಕೇಳ್ಬೋದು. ಸೊ ಈ ರೀತಿ ನಾವೇನು ಮಾಡ್ಬೋದು, ನಿಮ್ಮ ಅಪ್ಪನಿಗೆ ನೀನು ಎಷ್ಟನೇ ಮಗ ಅಥವಾ ಮಗಳು ಅನ್ನೋ ಕ್ವೆಶನನ್ನು ಫ್ರೇಮ್ ಮಾಡೋದು. ಈ ವಿಡಿಯೋದಲ್ಲಿ ನಿಮಗೆ ತುಂಬ ದಿನದಿಂದ ಇದ್ದಂತಹ ಡೌಟ್ ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ನಿಮಗೆ ಗೊಂದಲ ಇರುವ ವಾಕ್ಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಹೀಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದೇ ಆದರೆ ನಾವು ಮಿನಿಮಮ್ 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಈ ವಿಡಿಯೋಗೆ ನೀವು ಲೈಕ್ ಮಾಡೋದನ್ನು ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅನ್ನೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಎವ್ರಿವನ್.